ಯಾವ ರೀತಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರಿಸಾಟಿಯಾಗಿ ದೇಶದಲ್ಲಿ ಬೇರೆ ಮಂದಿರವಿಲ್ಲವೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿರುವ ಈ ಜೈನ ಬಸದಿಗೆ ಸರಿಸಾಟಿಯಾದ ಬಸದಿ ದೇಶದಲ್ಲೇ ಇಲ್ಲ. ಮೇಲ್ನೋಟಕ್ಕೆ ಈ ಬಸದಿಯ ಮೇಲೆ ನವಿಲೊಂದು ತನ್ನ ಗರಿಗಳನ್ನ ಬಿಡಿಸಿ ಮಲಗಿದಂತೆ ಈ ಬಸದಿ ಕಂಡುಬರುತ್ತೆ. ಇದೇ ಕಾರಣಕ್ಕೆ ಬಸದಿಗೆ ನವಿಲು ಬಸದಿ ಎಂದೇ ಕರೆಯಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಪೇಟೆಯಲ್ಲಿದ್ದ 800 ವರ್ಷ ಇತಿಹಾಸದ ಭಗವಾನ್ 1008 ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಇಂದು ದೇಶದ ಎಲ್ಲೂ ಇಲ್ಲದ ನವಿಲು ಬಸದಿಯಾಗಿ ಬದಲಾಗಿದೆ. 800 ವರ್ಷಗಳ ಇತಿಹಾಸವಿರುವ ಈ ಜೈನ ಬಸದಿ ವಿಟ್ಲಪೇಟೆಯ ಮಧ್ಯೆ ಇದ್ದು ಜೈನ ಧರ್ಮೀಯರಿಂದ ಆರಾಧನೆಗೊಳ್ಳುತ್ತಿತ್ತು. ಆದರೆ ಇದೀಗ ಈ ಬಸದಿಯು ವಿನೂತನವಾಗಿ ನಿರ್ಮಾಣಗೊಂಡು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿಯೂ ಬದಲಾಗಿದೆ. ನವಿಲೊಂದು ತನ್ನ ಗರಿಗಳನ್ನ ಹರಡಿ ಕುಳಿತಿರುವಂತೆ ಈ ಬಸದಿಯ ಮೇಲ್ಛಾವಣಿಯ ವಿನ್ಯಾಸ ಮಾಡಲಾಗಿದೆ. ಯಾವ ರೀತಿ ನವಿಲಿನ ಬಣ್ಣವಿದೆಯೋ ಅದೇ ರೀತಿ ಬಣ್ಣವನ್ನ ಈ ಮೇಲ್ಛಾವಣಿಗೆ ಬಳಿಯಲಾಗಿದೆ. ಮೇಲ್ಛಾವಣಿಯಲ್ಲಿರುವ ನವಿಲಿನ ಮುಖವನ್ನ ಸುಮಾರು 150 ಕಿಲೋ ತಾಮ್ರ ಬಳಸಿ ನಿರ್ಮಿಸಲಾಗಿದ್ದು, ಉಳಿದಂತೆ ಸಂಪೂರ್ಣ ಮೇಲ್ಛಾವಣಿಯನ್ನ ತಾಮ್ರದ ಹೊದಿಕೆಯ ಮೂಲಕವೇ ಮಾಡಲಾಗಿದೆ. ಸುಮಾರು 1 ಕೋಟಿ ರೂಪಾಯಿಗಳನ್ನ ನವಿಲಿನ ವಿನ್ಯಾಸದ ಈ ಬಸದಿಯ ಮೇಲ್ಛಾವಣಿಗೆ ವಿನಿಯೋಗಿಸಲಾಗಿದೆ. ಪರಿಸರ ಸ್ನೇಹಿ ಬಣ್ಣಗಳನ್ನ ಮೇಲ್ಛಾವಣಿಗೆ ಬಳಸಲಾಗಿದ್ದು 12 ವರ್ಷಗಳ ಕಾಲ ಈ ಬಣ್ಣ ಬಾಳಿಕೆ ಬರಲಿದೆ. ಸಂಪೂರ್ಣ ನೈಸರ್ಗಿಕ ಕಲ್ಲುಗಳನ್ನು ಬಳಸಿ ಈ ಬಸದಿಯ ಕಲಾಕೃತಿಗಳನ್ನ ಕೆತ್ತಲಾಗಿದ್ದು, ಕಾರ್ಕಳದ ಕಪ್ಪು ಕಲ್ಲು, ತಮಿಳುನಾಡಿನ ಈರೋಡಿನ ಕಲ್ಲು ಮತ್ತು ಇಳಕಲ್ನ ಕೆಂಪು ಹರಳನ್ನ ಈ ಬಸದಿಯ ನಿರ್ಮಾಣಕ್ಕಾಗಿ ಬಳಸಲಾಗಿದೆ. ಜಿತೇಶ್ ಮತ್ತು ದರ್ಶನ್ ಎನ್ನುವ ಯುವಕರಿಬ್ಬರ ಕಲ್ಪನೆಯಲ್ಲಿ ಈ ವಿನೂತನ ನವಿಲು ಬಸದಿ ರೂಪುಗೊಂಡಿದೆ. ಅಂದಾಜು ಸುಮಾರು 5 ಕೋಟಿ ರೂಪಾಯಿಗಳನ್ನ ಈ ಬಸದಿ ನಿರ್ಮಾಣಕ್ಕಾಗಿ ವಿನಿಯೋಗಿಸಲಾಗಿದೆ. 2 ವರ್ಷಗಳ ಹಿಂದೆ ಈ ನೂತನ ಬಸದಿಯ ನಿರ್ಮಾಣ ಕಾಮಗಾರಿ ಆರಂಭಗೊಂಡು ಇದೀಗ ಸಂಪೂರ್ಣ ಮುಕ್ತಾಯವಾಗಿದ್ದು ಭಕ್ತರ ಭೇಟಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅತ್ಯದ್ಭುತವಾದ ಶಿಲ್ಪಕಲೆಗಳನ್ನ ಈ ಬಸದಿಯಲ್ಲಿ ವೀಕ್ಷಿಸಬಹುದಾಗಿದ್ದು, ತಿರುಗುವ ಕಂಬ, ಕಲ್ಲಿನಿಂದ ನಿರ್ಮಿಸಿದ ಸಿಂಹದ ಬಾಯೊಳಗೆ ತಿರುಗುವ ಚೆಂಡು, ಹೀಗೆ ಎಲ್ಲದರಲ್ಲೂ ವಿನೂತನವಾದ ಕಲ್ಪನೆಗಳನ್ನ ಇಲ್ಲಿ ಅಳವಡಿಸಲಾಗಿದೆ. ಮಾದರಿ ಒಂದು ಜೈನ ಬಸದಿಯಲ್ಲಿ ಮಾಡಬೇಕೆಂದು ಇಲ್ಲಿ ಹೊರಟು 2 ವರ್ಷದೊಳಗೆ ಇದನ್ನು ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಈಗ ಜೈನ ಬಸದಿಗಿಂತಲೂ ಇದು ಒಂದು ಭಾರಿ ಫೇಮಸ್ ಎಲ್ಲ ನವಿಲು ಬಸದಿ, ಎಲ್ಲರೂ ಆಕರ್ಷಣೆಯಾಗಿದೆ. ಇಡೀ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಇದು ನವಿಲು ಬಸದಿ ಆಗಿ ಮಾರ್ಪಟ್ಟಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಬಹಳ ವಿಜೃಂಭಣೆಯಿಂದ 5 ದಿವಸ ಇಲ್ಲಿ ಪಂಚಕಲ್ಯಾಣ ಉತ್ಸವ ಕೂಡ ನಡೆಯಿತು. ಇಡೀ ಒಂದು ಆಲ್ ಇಂಡಿಯಾದ ಜನಗಳು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಇದು ಮಾರ್ಪಟ್ಟಿದೆ. ಈಗಲೂ ಸಂಕ್ರಮಣಕ್ಕೆ ಪೂಜೆ ಆಗ್ತಾ ಉಂಟು, ಪ್ರತಿ ಶುಕ್ರವಾರ ಭಜನೆ ಆಗ್ತಾ ಉಂಟು. ಎಲ್ಲರ ಒಂದು ಇದಾಗಿ ಇನ್ನೂ ಕೂಡ ಇದು ಅಭಿವೃದ್ಧಿ ಹೊಂದುತ್ತದೆ. ಇದಕ್ಕೆ ಕಾರಣೀಭೂತರಾದಂಥ ಜಿತೇಶ್ ಎಂ ಮತ್ತು ದರ್ಶನ್ ಇಬ್ಬರನ್ನು ನಾವು ವಿಟ್ಲದ ಜನತೆ ಪರವಾಗಿ ಶ್ಲಾಘಿಸ್ತಾ ಇದ್ದೇವೆ ಮತ್ತು ಇಡೀ ವಿಟ್ಲಕ್ಕೆ ಒಂದು ಮಾದರಿಯಾಗಿದೆ. ಈ ಬಸದಿಗೆ ನವಿಲು ಬಸದಿ ಎಂದು ಹೆಸರಿಡಲು 2 ಕಾರಣಗಳಿವೆ ಎನ್ನುತ್ತಾರೆ ಈ ಬಸದಿಯ ನಿರ್ಮಾತೃಗಳಲ್ಲಿ ಒಬ್ಬರಾದ ಜಿತೇಶ್. ಒಂದು, ನವಿಲು ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ. ಇನ್ನೊಂದು, ಜೈನ ಮುನಿಗಳು ತಮ್ಮ ಕೈಯಲ್ಲಿ ಹಿಡಿಯುವ ನವಿಲುಗರಿಗಳಿಂದ ತಯಾರಿಸಿದ ಪಿಂಚ ಎಂದು ಕರೆಯಲಾಗುವ ಸಾಧನ ಕಾರಣ. ಈ ಸಾಧನದ ಮೂಲಕವೇ ಮುನಿಗಳು ಭಕ್ತರಿಗೆ ಆಶೀರ್ವಾದ ನೀಡ್ತಾರೆ. ತಾವು ಕುಳಿತುಕೊಳ್ಳುವಾಗ ಅಥವಾ ಇತರ ಕೆಲಸ ಮಾಡುವ ಸಂದರ್ಭದಲ್ಲಿ ಇರುವೆ ಅಥವಾ ಇತರ ಸಣ್ಣ ಕೀಟಗಳಿಗೆ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ಈ ನವಿಲುಗರಿಯಲ್ಲಿ ನಿರ್ಮಿಸಿದ ಸಾಧನವನ್ನ ಬಳಸಿ ಇರುವೆ ಕೀಟಗಳನ್ನ ಸರಿಸುತ್ತಾರೆ. ಈ 2 ಕಾರಣಕ್ಕಾಗಿ ನವಿಲಿಗಿರುವ ಮಹತ್ವವನ್ನ ಈ ಬಸದಿಯ ಮೂಲಕ ತೋರಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಎಂದಿದ್ದಾರೆ.